ನಟ ದರ್ಶನ್ಗೆ ಜೈಲು ಹೊಸದೇನಲ್ಲ. ಆದರೆ ಬಾಸ್ ಅಂತ ಈತನ ಮಾತನ್ನ ನಂಬಿ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಭಾಗಿಯಾದ ನಂದೀಶ್ ಕೊಲೆ ಪ್ರಕರಣದ A5 ಆರೋಪಿಯಾಗಿ ಜೈಲು ಸೇರಿದ್ದಾನೆ. ಅತ್ತ ಮನೆಗೆ ಆಧಾರ ಸ್ತಂಭವಾಗಿದ್ದ ಮನೆ ಮಗನಿಲ್ಲದೆ ಇಡೀ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಹೆತ್ತಮ್ಮ ಹಾಸಿಗೆ ಹಿಡಿದಿದ್ರೆ ನಮ್ಗ್ಯಾರು ದಿಕ್ಕು ಅಂತ ನಂದೀಶ್ನ ಅಕ್ಕ ಕಣ್ಣೀರು ಹಾಕ್ತಿದ್ದಾರೆ. ನಂದೀಶರ ಮನೆ ಪರಿಸ್ಥಿತಿ ಅಂತೂ ಆರ್ಥಿಕವಾಗಿ ಅವ್ರು ಕೂಲಿ ಮಾಡಿದ್ರು ಅವತ್ತಿನ ಅವ್ರ ಜೀವನ ನಡೀತಾ ಇತ್ತು. ಈಗ ಸದ್ಯಕ್ಕೆ ಒಂದು ವಾರ 11 ದಿನ ಆಯಿತು, ಏನಿಲ್ಲ, ಅವ್ರ ಮನೆಯಲ್ಲೇ ಇದ್ದಾರೆ. ತುಂಬ ಕೆಟ್ಟಿದೆ ಸರ್. ಅವ್ನು ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ನಮಗೆ ಇನ್ನು ದುಡಿಯೋರು ಯಾರೂ ಇಲ್ಲ. ತುಂಬ ಕಷ್ಟ ಇದೆ. ನಮ್ಮಪ್ಪನ ಕೈಯಲ್ಲೂ ಆಗಲ್ಲ, ನಮ್ಮಮ್ಮನೂ ಹುಷಾರಿಲ್ಲ. ಇವಾಗಂತೂ ಇದ್ದಿದ್ದು ಈ ಪ್ರಕರಣ ಆದಮೇಲೆ ಇದ್ದಿದ್ದು ಹಾಸಿಗೆ ಹಿಡ್ದವ್ರು ಅವರು. ಕಣ್ಣೀರು, ಬರೀ ಕಣ್ಣೀರು, ಅಸಹಾಯಕತೆ, ದುಃಖ, ಆಘಾತ. ಇದ್ದೊಬ್ಬ ಮಗ ಜೈಲು ಪಾಲು. ಅಯ್ಯೋ ವಿಧಿಯೇ, ಹೀಗಂತ ವಿಧಿಗೆ ಶಾಪ ಹಾಕೋದೊಂದೇ ಈ ಕುಟುಂಬಕ್ಕಿರುವ ದಾರಿ. ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನ A5 ಆರೋಪಿ ನಂದೀಶ್ ಕುಟುಂಬದ ಸದ್ಯದ ಪರಿಸ್ಥಿತಿ. ಮನೆ ಮಗನ ಹುಚ್ಚು ಅಭಿಮಾನದಿಂದ ಈ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಮಗನಿಲ್ಲದ ಮನೆ, ಬದುಕು ಕಂಗಾಲು, ಕುಟುಂಬ ಕಣ್ಣೀರು. ಹುಚ್ಚು ಅಭಿಮಾನ, ಮನೆ ಮಗ ಜೈಲು ಪಾಲು, ಇನ್ಯಾರು ದಿಕ್ಕು? ಮಂಡ್ಯ ಮೂಲದ ಬಡ ಕುಟುಂಬದ ಯುವಕನಾದ ನಂದೀಶ್ ಡಿಬಾಸ್ನ ಹುಚ್ಚು ಅಭಿಮಾನಕ್ಕೆ ಬಿದ್ದಿದ್ದ. ಆತನ ಮಾತನ್ನೇ ವೇದವಾಕ್ಯವನ್ನಾಗಿಸಿಕೊಂಡಿದ್ದ. ನಂದೀಶ್ ರೇಣುಕಾಸ್ವಾಮಿಯ ಹತ್ಯೆ ಕೇಸಲ್ಲಿ ಭಾಗಿಯಾಗಿ ಪರಪ್ಪನ ಅಗ್ರಹಾರದ ಅತಿಥಿಯಾಗಿದ್ದಾನೆ. ಆದರೆ ಎತ್ತ ನಂದೀಶ್ ಕುಟುಂಬದ ಸ್ಥಿತಿ ಮಾತ್ರ ಹೇಳತೀರದಾಗಿದೆ. ಮನೆಗೆ ಆಧಾರವಾಗಿದ್ದ ಮಗ ಜೈಲು ಸೇರಿದ್ರೆ ಅತ್ತ ಹೆತ್ತವ್ವ ಅಸ್ತಮಾ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದಾಳೆ. ಮತ್ತೊಂದೆಡೆ ಜೈಲು ಸೇರಿರುವ ಮಗನನ್ನ ನೋಡಲು ಹಣವಿಲ್ಲದೆ ಕುಟುಂಬ ಕಣ್ಣೀರ್ ಹಾಕ್ತಿದೆ. ಮಗನ ನೋಡಲು ಹಣವಿಲ್ಲ, ವಕೀಲರ ನೇಮಕಕ್ಕೂ ಪರದಾಟ. ಹೆತ್ತವ್ವನಿಗೆ ಅನಾರೋಗ್ಯ, ಕಣ್ಣೀರು ಹಾಕ್ತಿರೋ ನಂದೀಶನ ಅಕ್ಕ. ದುಡಿಯುವ ಮಗ ಜೈಲು ಸೇರಿದ್ರೆ ಇನ್ಯಾರ್ ತಾನೇ ದಿಕ್ಕು ಆ ಕುಟುಂಬಕ್ಕೆ ಅಲ್ವಾ? ನಂದೀಶ್ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಎಷ್ಟರ ಮಟ್ಟಿಗಂದ್ರೆ ಮಗನ ಪರ ವಾದಕ್ಕೆ ವಕೀಲರ ನೇಮಕಕ್ಕೂ ಹಣವಿಲ್ಲ. ಅದು ಹೋಗ್ಲಿ, ಮಗನ್ ನೋಡೋಕೆ ಬೆಂಗಳೂರಿಗೆ ಹೋಗೋದಕ್ಕೂ ಹಣವಿಲ್ಲದ ಪರಿಸ್ಥಿತಿ ಇದೆ. ಸ್ನೇಹಿತರೊಬ್ಬರು ವಾಹನ ವ್ಯವಸ್ಥೆ ಮಾಡಿದ್ರೂ ಡೀಸೆಲ್ಗೆ ಹಣವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನ ಸಹೋದರ ಜೈಲು ಸೇರಿದ ವಿಚಾರವಾಗಿ ಮಾತನಾಡಿದ ನಂದೀಶ್ ಅಕ್ಕ ನಂದಿನಿ, ಫ್ಯಾನ್ಸ್ ಯಾರು ನಮ್ಮ ಕಷ್ಟ ಕೇಳಲಿಲ್ಲ, ನಮಗೆ ಆರ್ಥಿಕ ಕಷ್ಟ ಇದೆ ಅಂತ ಕಣ್ಣೀರು ಹಾಕಿದ್ದಾರೆ. ಯಾರನ್ನೂ ವಕೀಲರನ್ನ ನೇಮಿಸಿಲ್ಲ. ಮುಂದೆ ಏನಾಗುತ್ತೋ ಫಸ್ಟ್ ಅವನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಎಲ್ಲರ ಹತ್ರನೂ ಸಹಾಯ ತಗೊಂಡೇ ಇವಾಗ ನಾವು ಮುಂದುವರಿಬೇಕು. ಈಗ ನಾವು ಓನಾಗಿ ಮುಂದುವರಿತೀವಿ ಅಂದರೆ ನಮಗೆ ತುಂಬ ಕಷ್ಟ ಇದೆ. ಸಹಾಯ ತಗೊಳ್ಳೇಬೇಕು. ನಮ್ಗೆ ಇವಾಗ ನೋಡಿ, ನಾವು ನಾಳೆ ಬೆಂಗಳೂರಿಗೆ ಹೋಗಿ ನೋಡೋದಕ್ಕೂ ಸುಧಾ ನಮ್ಮ ಹತ್ರ ಅಮೌಂಟ್ ಇಲ್ಲ. ಅದಕ್ಕೂ ಬೇರೆಯವ್ರ ಸಹಾಯ ಕೇಳಂಗಾಗಿದೆ ನಮಗೆ. ಇಂಥದ್ರಲ್ಲಿ ನಮಗೆ ಬೇಕೇ ಬೇಕು ಸಹಾಯ. ಯಾರೋ ವೆಹಿಕಲ್ ಕೊಡ್ತೀನಿ ಅಂತ ಹೇಳಿದಾರಂತೆ. ನಮ್ಮ ಮಾವ ಡೀಸೆಲ್ ಕೊಡಿಸಿದ್ರೆ ಹೋಗ್ತೀವಿ ಸರ್. ಅದೇನೇ ಹೇಳಿ, ಅತಿಯಾದ್ರೆ ಅಮೃತಾನೂ ವಿಷ ಆಗತ್ತೆ ಅಂತ ಇದಕ್ಕೆ ಹೇಳೋದು. ಅಭಿಮಾನ ಇರಬೇಕು, ಹುಚ್ಚು ಅಭಿಮಾನ ಇರಬಾರ್ದು. ಬಾಸ್ ಅಂತ ದರ್ಶನ್ ಮೇಲಿನ ಹುಚ್ಚು ಅಭಿಮಾನಕ್ಕೆ ಬಿದ್ದಿದ್ದ ನಂದೀಶ್ ಕುಟುಂಬ ಕಂಗಾಲಾಗಿದೆ. ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿರೋದಂತೂ ಸತ್ಯ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.